ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ. ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎದ್ದು ನಿಂತುಕೊಳ್ಳಿ. ಈಗ ಪಾದ 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಎಡಗಾಲನ್ನು ಎಲ್ ಶೇಪಿಗೆ ತನ್ನಿ. ಹಸ್ತ ಪೂರಕ, ಭುಜದ ನೇರಕ್ಕೆ. ರೇಚಕ ಹಾಗೆ ಎಡ ಹಸ್ತ ಸೈಡ್. ಲೂಸಿಂಗ್ ಎಕ್ಸರ್ಸೈಸ್ ಮಾಡಿಕೊಂಡು ಬರುವ. ರೇಚಕ ಹಾಗೆ ಸೈಡ್, ಪೂರಕ ನೇರ. ರೇಚಕ ಅದೇ ಸೈಡಿಗೆ ಬಾಗಿ. ಪೂರಕ ನೇರ. ರೇಚಕ ಅದೇ ಸೈಡಿಗೆ ಬಾಗಿ. ಪೂರಕ ನೇರ. ವಾಪಸ್ ಬನ್ನಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ನಿಮ್ಮ ಎಡಪಾದದ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಎಡಪಾದವನ್ನು ಬ್ರಿಕ್ಸಿನ ಮೇಲಕ್ಕೆ ಇಟ್ಕೊಳ್ಳಿ. ಈಗ ಹಾಗೆ ಬಲಗಾಲಿಯನ್ನು ಅಂತರ ಕೊಡಿ. ಅಂತರ ಕೊಡಿ. ಇನ್ನಷ್ಟು ಅಂತರ ಕೊಡಿ. ಹಸ್ತಪೂರಕ ಪಾರ್ಶ್ವಕೋನಾಸನ ಸ್ಥಿತಿಗೆ ಹೋಗುವ. ಕಾಲಿನ ಪಾದದ ಅಡಿಯ ಭಾಗದಲ್ಲಿ ಬ್ರಿಕ್ಸ್ ಇಟ್ಟಲ್ಲಿ ಕಾಲಿಗೆ ಸೆಳೆತ ಸ್ವಲ್ಪ ಈಗ ಪ್ರಾರಂಭಿಕದಲ್ಲಿ ಕಲಿಬೇಕಿದ್ರೆ ಬ್ರಿಕ್ಸಿನ ಸಹಾಯ ಪಡ್ಕೊಂಡ್ರೆ ತುಂಬಾ ಒಳ್ಳೇದಾಗ್ತದೆ. ಕಾಲುಗಳಲ್ಲಿ ಜಾಸ್ತಿ ಸೆಳೆತ ಕಾಣೋದಿಲ್ಲ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ. ಹಾಗೆ ರೇಚಕ ಸೈಡಿಗೆ ಬಾಗಿ. ಕಾಲು ಹಾಗೆ ಎಲ್ ಶೇಪಿಗೆ ತನ್ನಿ. ಹಸ್ತ ನೆತ್ತಿಯ ನೇರಕ್ಕೆ ತನ್ನಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಹೀಗೆ ಬರಬೇಕು. ಪಂಚ, ಕಾಲಿನ ಸ್ವಲ್ಪ ಎಲ್ ಶೇಪಿಗೆ ತರಲಿಕ್ಕೆ ಪ್ರಯತ್ನ ಪಡಿ. ನೋಡು ಸ್ವಲ್ಪ ಹಾಗೆ. ಷಡು, ಸಪ್ತ, ಅಷ್ಟ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ವಾಪಸ್ ತನ್ನಿ. ಈಗ ಹಾಗೆ ಇರ್ಲಿ, ಕಾಲು ಹಾಗೆ ಇರ್ಲಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ. ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಹಸ್ತ ಮೇಲಕ್ಕೆ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಪೂರಕ. ಈಗ ಹಾಗೆ ಕಾಲನ್ನು ಇನ್ನಷ್ಟು ಎಲ್ ಶೇಪಿಗೆ ತನ್ನಿ. ತ್ರಿಕೋನಾಸನ ಮಾಡಿದೆವು. ಈಗ ಮತ್ತೊಂದು ಆಸನ ಮಾಡಿಕೊಂಡು ಬರುವ. ಹಸ್ತ ಹಾಗೆ ಭುಜದ ನೇರ. ಪಾದ ಚೆನ್ನಾಗಿ ಒತ್ತಿ ಇಟ್ಟುಕೊಳ್ಳಿ. ಕಾಲನ್ನು ಇನ್ನಷ್ಟು ಎಲ್ ಶೇಪಿಗೆ ತನ್ನಿ. ಪಾದ ಹಾಗೆ ಸೈಡಿಗೆ ಇರ್ಲಿ. ಹಸ್ತ ಭುಜದ ನೇರಕ್ಕೆ. ದೃಷ್ಟಿ ಎಡ ಹಸ್ತದ ಕಡೆಗೆ. ವೀರಭದ್ರಾಸನ ಪ್ರಕಾರದ್ದು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಪೂರಕ. ವಾಪಸ್ ತನ್ನಿ. ಕಾಲನ್ನು ಹತ್ತಿರ ತನ್ನಿ. ಈಗ ಮತ್ತೊಂದು ಸೈಡ್. ಎಡಗಾಲಿನ ಪಾದ 90 ಡಿಗ್ರಿಗೆ. ಪೂರಕ ರೇಚಕ ಸೈಡಿಗೆ ಬಾಗಿ ಕಾಲಲ್ಲಿ ಶೇಪಿಗೆ ತನ್ನಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ವಾಪಸ್ ಬ್ರಿಕ್ಸ್ ಇಟ್ಕೊಳ್ಳಿ. ಹಾಗೆ ಬ್ರಿಕ್ಸಿನ ಕಾಲ ಹತ್ತಿರ ಇಟ್ಕೊಳ್ಳಿ. ಬ್ರಿಕ್ಸಿನ ಮೇಲಕ್ಕೆ ಪಾದ ಇಟ್ಕೊಳ್ಳಿ. ಈಗ ಕಾಲನ್ನು ಎಡಗಾಲನ್ನು ಅಂತರ ಕೊಡಿ. ಕಾಲು ಎಲ್ ಶೇಪಿಗೆ ಬರಲಿ. ಸೊಂಟದ ಭಾಗ ಹಾಗೆ ಸೈಡಿಗೆ ಇರ್ಲಿ. ಹಸ್ತ ಪೂರಕ ಮಾಡಿ. ಈಗ ರೇಚಕ ಹಸ್ತ ಪಾದದ ಹತ್ತಿರಕ್ಕಿರ್ಲಿ. ಎಡ ಹಸ್ತ ನೆತ್ತಿಯ ನೇರಕ್ಕೆ ಕೊಡಿ. ತಲೆಯನ್ನು ಒಂದು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ ಹಾಗೆ ಪೂರಕ. ಹಸ್ತ ಮೇಲಕ್ಕೆ.
ಈಗ ಹಾಗೆ ತ್ರಿಕೋನಾಸನದ ಸ್ಥಿತಿಗೆ ಹೋಗುವ. ಕಾಲು ನೇರ ಇರ್ಲಿ, ಹಸ್ತ ಕಪ್ ಶೇಪಲ್ಲಿ ಕೆಳಗೆ ಕೊಡಿ, ಎಡ ಹಸ್ತ ನೇರ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ, ಹಸ್ತ ಭುಜದ ನೇರಕ್ಕೆ ಚೆನ್ನಾಗಿ ಒತ್ತಿ ಕಾಲನ್ನ, ದೃಷ್ಟಿ ಬಲ ಹಸ್ತದ ಕಡೆಗಿರ್ಲಿ. ವೀರಭದ್ರಾಸನ ಪ್ರಕಾರ ದೋ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ. ಹಾಗೆ ಕಾಲನ್ನು ಹತ್ತಿರ ತನ್ನಿ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ಸಮಸ್ಥಿತಿಗೆ ಬನ್ನಿ. ಕಾಲನ್ನು 3.5 ಫೀಟ್ ಅಂತರ ಇಟ್ಕೊಳ್ಳಿ. ಈಗ ನಿಮ್ಮ ಹಸ್ತ ಪೂರಕ, ರೇಚಕ ಬಲಹಸ್ತ ಎಡಪಾದದ ಹತ್ರ, ಪೂರಕ ಮೇಲಕ್ಕೆ, ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ವಾಪಸ್. ಈಗ ಬ್ರಿಕ್ಸ್ ಅನ್ನು ನಿಮ್ಮ ಎಡ ಪಾದದ ಹತ್ರ ಇಟ್ಕೊಳ್ಳಿ. ಹಾಗೆ ಪಾದ 90 ಡಿಗ್ರಿ ಸೈಡಿಗೆ ಇರಲಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ರೇಚಕ ಮಾಡ್ತಾ ಒಮ್ಮೆ ಎಡ ಸೈಡಿಗೆ ತಿರುಗಿ. ಈಗ ಬಲ ಹಸ್ತವನ್ನು ಬ್ರಿಕ್ಸಿನ ಮೇಲಕ್ಕೆ ಇಟ್ಟುಕೊಳ್ಳಿ. ಎಡ ಹಸ್ತ ಆದಷ್ಟು ನೇರ ಮೇಲಕ್ಕೆ ಏಳಿರಿ. ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಎಡಗಾಲಿನ ಪಾದ ಒಳಮುಖವಾಗಿರ್ಲಿ. ಹಾಗೆ ನೇರವಾಗಿ ಇಟ್ಟುಕೊಳ್ಳಿ ಕಾಲು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ್ನು ಎದುರಿಗೆ ತನ್ನಿ. ಬಲಗಾಲಿನ ಪಾದ 90 ಡಿಗ್ರಿಗೆ, ಬ್ರಿಕ್ಸ್ ಸೈಡ್ಗೆ ಇಟ್ಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರ, ಹಾಗೆ ಹಸ್ತ ಎದುರಿಗೆ ಪೂರಕ ಮಾಡಿ ಸೈಡಿಗೆ ತನ್ನಿ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತ ಬ್ರಿಕ್ಸಿನ ಮೇಲೆ ಇಟ್ಕೊಳ್ಳಿ. ಬಲ ಹಸ್ತ ಹಾಗೆ ಮೇಲಕ್ಕೆ ಎತ್ತಿ, ಕಾಲುಗಳೆರಡನ್ನು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ರೇಚಕ ಕೆಳಗೆ. ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಬ್ರಿಕ್ಸ್ ಅನ್ನು ಮುಂದಕ್ಕೆ ಕೊಡಿ. ಈಗ ಸಮಸ್ಥಿತಿಗೆ ಬನ್ನಿ. ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತನ್ನಿ. ಪಾರ್ಶ್ವತ್ಥಾನಾಸನ ಚಾಲನೆ ಮಾಡುವ. ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ವಾಪಸ್ ವಾಪಸ್. ಈಗ ಪಾದದ ಎದುರುಗಡೆ, ಬೆರಳಿನ ಪಾದದ ಎದುರುಗಡೆನೆ ಬ್ರಿಕ್ಸ್ ಇರ್ಲಿ. ಹಸ್ತ ಒಂದು ಬಾರಿ ಪೂರಕ ಮಾಡ್ತಾ ಮೇಲಕ್ಕೆ ಇರ್ಲಿ. ಈಗ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಕಾಲು ನೇರ ಇರ್ಲಿ. ಹಸ್ತವನ್ನು ಬ್ರಿಕ್ಸಿನ ಮೇಲೆ ಇಟ್ಕೊಳ್ಳಿ. ಸೊಂಟದಿಂದ ಚೆನ್ನಾಗಿ ಎಳಿರಿ ದೇಹ ಮುಂದಕ್ಕೆ. ಹಾಗೆ ಕಾಲೆರಡನ್ನು ನೇರ ಹೇಳ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಕಾಲು ಎಲ್ ಶೇಪಿಗೆ ತನ್ನಿ. ಬ್ರಿಕ್ಸ್ ಅನ್ನು ಮುಂದಕ್ಕೆ ಕೊಡಿ. ಚೆನ್ನಾಗಿ ಎಲ್ ಶೇಪಿಗೆ ತನ್ನಿ. ಅವಾಗ ವೀರಭದ್ರಾಸನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ವೀರಭದ್ರಾಸನ ಪ್ರಕಾರಚಾರ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಹಸ್ತವನ್ನ ಹಾಗೆ ಮುಂದಕ್ಕೆ ಇಟ್ಟಲ್ಲಿ. ವೀರಭದ್ರಾಸನ ಪ್ರಕಾರ 3 4 ನೆಕ್ಸ್ಟ್ ಮತ್ತೊಂದು ಆಸನ ಇದೆ. ವೀರಭದ್ರಾಸನ ಚಾರ ಹೆಚ್ಚು ಚಾಲ್ತಿಯಲ್ಲಿ ಇಲ್ಲ. 3 ಅನ್ನು ಮಾತ್ರ ಹೆಚ್ಚಾಗಿ ಮಾಡಿಕೊಂಡು ಬರುವಂತದ್ದು. ಈಗಾಗಾದ್ರೆ ಪೂರಕ ಮಾಡ್ತಾ ಹಿಂದಿನ ಕಾಲನ್ನು ನಿಧಾನಕ್ಕೆ ಮೇಲಕ್ಕೆ ಎತ್ತಿ ಬ್ಯಾಲೆನ್ಸ್ ಮಾಡಿ
ದೃಷ್ಟಿ ಮುಂದಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ಹಸ್ತ ಹಾಗೆ ಮುಂದಿನಿಂದ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ಸೈಡಿನಿಂದ ವಾಪಸ್ ಕಾಲು ನೇರ. ಈಗ ಹಿಂದಿರುವ ಕಾಲನ್ನು ಮುಂದಕ್ಕೆ ಎಳಿರಿ. ಸಮಸ್ಥಿತಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. ಈಗ ಹಾಗೆ ಎಡಗಾಲನ್ನು ಹಿಂದಕ್ಕೆ ತನ್ನಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ರೇಚಕ ಮುಂದಕ್ಕೆ ಬಾಗಿ. ಪೂರಕ ರೇಚಕ ಮುಂದಕ್ಕೆ ಬಾಗಿ. ಪೂರಕ ರೇಚಕ ಮುಂದಕ್ಕೆ ಬಾಗಿ. ಪೂರಕ ವಾಪಸ್ ತನ್ನಿ. ಈಗ ಹಾಗೆ ಬ್ರಿಕ್ಸ್ ಪಾದದ ಎದುರುಗಡೆ ಇಟ್ಕೊಳ್ಳಿ. ಕಾಲೆರಡನ್ನು ನೇರ ಮಾಡಿ. ಈಗ ಹಸ್ತ ಒಂದು ಬಾರಿ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ಸ್ಥಿತಿಗೆ ಹೋಗುವ. ರೇಚಕ ಮುಂದಕ್ಕೆ, ಪಾದದ ಎದುರುಗಡೆ ಬ್ರಿಕ್ಸ್ ಇರ್ಲಿ. ಸೊಂಟದಿಂದ ಚೆನ್ನಾಗಿ ಎಳಿರಿ ದೇಹ ಮುಂದಕ್ಕೆ. ಕಾಲುಗಳೆರಡನ್ನು ನೇರ ಮಾಡಿ. ಅಂತರ ಕೊಡಿ, 3.5 ಫೀಟ್ ಅಂತರ ಕೊಡಿ. ಸಾಕಾಗ್ಲಿಲ್ಲ, ಇನ್ನು ಅಂತರ ಬರ್ಲಿ. ಹಾಗೆ ಸೊಂಟದಿಂದ ದೇಹ ಚೆನ್ನಾಗಿ ಎಳಿರಿ. ಮುಂದಿರುವ ಕಾಲನ್ನು ಮಡ್ಚೋದ್ ಬೇಡ, ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಕಾಲ ಹಾಗೆ ಎಲ್ ಶೇಪಿಗೆ ತನ್ನಿ. ಮುಂದಕ್ಕೆ ಮಡ್ಚಿಟ್ಕೊಳ್ಳಿ. ಕಾಲನ್ನು ಮುಂದಕ್ಕೆ ಮಡ್ಚಿಟ್ಕೊಳ್ಳಿ. ಎಲ್ ಶೇಪಿಗೆ ತನ್ನಿ. ಈಗ ಹಿಂದಿನ ಕಾಲನ್ನು ಮೇಲಕ್ಕೆ ಎತ್ತಿ. ಮುಂದಿನ ಕಾಲು ನೇರ ಮಾಡಿ. ದೃಷ್ಟಿ ಎದುರಿಗೆ ಕೊಡಿ. ಸ್ಥಿತಿ ಎದುರು ನೋಡಿ. ಏಕಂ ದ್ವೇ ತ್ರೀಣಿ. ಪೃಷ್ಠದ ಭಾಗ ಸಮಾನಾಂತರವಾಗಿರ್ಲಿ. ಸೈಡ್ಗೆ ಪೂರ್ತಿಯಾಗಿ ಮೇಲಕ್ಕೆ ಎತ್ತೋದು ಬೇಡ. ಕಾಲನ ಆದಷ್ಟು ಪೃಷ್ಠದ ಭಾಗ ಚೆನ್ನಾಗಿ ಒತ್ತಿ ಇಟ್ಟುಕೊಳ್ಳಿ. ಕಾಲನ್ನು ನೇರ ಹೇಳ್ಕೊಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಪೂರಕ ಹಸ್ತ ಮೇಲಕ್ಕೆ, ಮುಂದಿನಿಂದ ಕಾಲು ನೇರ. ರೇಚಕ ವಾಪಸ್. ಈಗ ಹಾಗೆ ಹಿಂದಿನ ಕಾಲನ್ನು ಮುಂದಕ್ಕೆ ಇಡಿ. ಸಮಸ್ಥಿತಿ, ವಿಶ್ರಾಂತಿ. ಸೈಡ್ ಬೆಂಡ್ ಆಗಿ ಬ್ಯಾಲೆನ್ಸ್ ಮಾಡುವಂತ ಒಂದು ಆಸನ ಮಾಡಿದೆವು. ಈಗ ಹಾಗೆ ಫ್ರಂಟ್ ಬೆಂಡಿಂಗ್ ಮಾಡಿದ ಆಸನ ಮಾಡಿದೆವು. ಬ್ಯಾಲೆನ್ಸ್ ಇದು. ಸೈಡ್ ಬೆಂಡಿಂಗ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡುವಂತದೊಂದು ಆಸನ ಮಾಡಿಕೊಳ್ಳುವ. ಸಮಸ್ಥಿತಿಗೆ ಬನ್ನಿ. ಕಾಲನ್ನು 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಈಗ ಬ್ರಿಕ್ಸ್ ಅನ್ನು ಈ ಬಲ ಪಾದದ ಹತ್ರ ಇಟ್ಟುಕೊಳ್ಳಿ. ಸೈಡಿಗೆ ಇರ್ಲಿ ಹಾಗೆ ಬ್ರಿಕ್ಸ್. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಈಗ ಹಾಗೆ ರೇಚಕ ಮಾಡ್ತಾ ಬ್ರಿಕ್ಸ್ ಅನ್ನು ಹಿಡ್ಕೊಳ್ಳಿ. ಸೈಡಿಗೆ ಹಾಗೆ ಹಸ್ತ ಮೇಲಕ್ಕೆ ಕೊಡಿ. ಕಾಲುಗಳೆರಡನ್ನು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಮತ್ತೊಂದು ಸೈಡ್. ಹಾಗೆ ಸೈಡಿಗೆ ಕೊಡಿ ಬ್ರಿಕ್ಸ್ ಅನ್ನ. ದೂರ ಇರ್ಲಿ ಬ್ರಿಕ್ಸ್, ದೂರ ಇರ್ಲಿ. ಕಾಲಿನಿಂದ ದೂರ ಇರ್ಲಿ, ಸ್ವಲ್ಪ ದೂರ ಇರ್ಲಿ. ಈಗ ಹಾಗೆ ಎಡಗಾಲಿನ ಪಾದ ಸೈಡ್ ಕೊಡಿ. ಹಸ್ತ ಪೂರಕ ಮಾಡಿ. ರೇಚಕ ಮಾಡ್ತಾ ಬ್ರಿಕ್ಸಿನ ಮೇಲೆ ಕೈಯನ್ನು ಇಟ್ಟುಕೊಳ್ಳಿ. ಹಾಗೆ ಕಾಲನ್ನು ಮೇಲಕ್ಕೆ ಎತ್ತಿ. ಅರ್ಧ ಚಂದ್ರಾಸನದ ಸ್ಥಿತಿ. ದೃಷ್ಟಿ ಮೇಲಕ್ಕೆ ಕೊಡಿ. ಅಂಗೈ ಮುಖ ಎದುರಿಗೆ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಕಾಲನ್ನು ಇನ್ನಷ್ಟು ಎತ್ತಿ. ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಹಸ್ತ ಪೂರಕ, ರೇಚಕ ವಾಪಸ್. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ ಏಕ್. ಹಸ್ತ ಮುಂದಕ್ಕೆ. ದೋ ಮಂಡಿ ಮೇಲೆ ಕೂತ್ಕೊಳ್ಳಿ. ಹಾಗೆ ಮಂಡಿ ಮೇಲೆ ಕೂತ್ಕೊಳ್ಳಿ. 3 ವಜ್ರಾಸನಕ್ಕೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ ಒಮ್ಮೆ. ಈಗ ಹಸ್ತ ಭುಜದ ನೇರಕ್ಕೆ ಉಷ್ಟ್ರಾಸನ ಚಾಲನೆ ಮಾಡುವ.
ಪೂರಕ ರೇಚಕ ವಾಪಸ್, ಪೂರಕ ರೇಚಕ ವಾಪಸ್, ಪೂರಕ ರೇಚಕ ವಾಪಸ್. ಈಗ ಹಾಗೆ ಉಷ್ಟ್ರಾಸನದ ಸ್ಥಿತಿಗೆ ಹೋಗುವ. ಎರಡು ಬ್ರಿಕ್ಸ್ ಅನ್ನು ಪಾದದ ಹತ್ರ ಇಟ್ಕೊಳ್ಳಿ. ಪಾದದ ಅಂತರ ನಿಮ್ಮ ದೇಹದ ಅಂತರ ಎಷ್ಟಿದೆ, ಭುಜದ ಅಂತರ ಎಷ್ಟಿದೆ ಅಷ್ಟೇ ನೇರಕ್ಕೆ ಪಾದ ಇರ್ಲಿ. ಹಾಗೆ ಮಂಡಿ ಇರ್ಲಿ, ಮಂಡಿಯ ಹಿಂದಕ್ಕೆ ಪಾದ ಇರ್ಲಿ. ಬ್ರಿಕ್ಸ್ ಅನ್ನು ಹಾಗೆ ಪಾದದ ಸೈಡಿಗೆ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಹಾಗೆ ಹಿಂದಕ್ಕೆ ತನ್ನಿ. ಹಿಮ್ಮಡಿ ಬ್ರಿಕ್ಸ್ ಇಟ್ಕೊಳ್ಳಿ ಹಿಂದಕ್ಕೆ. ಹಾಗೆ ಚೆನ್ನಾಗಿ ಸೊಂಟದ ಭಾಗವನ್ನು ತಳ್ಳಿ, ತಲೆಯನ್ನು ಬಿಟ್ಟು ಬಿಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಸ್ವಸ್ಥ. ಮಂಡಿ ಮೇಲೆ ನಿಂತುಕೊಳ್ಳಿ. ಈಗ ಬಲಗಾಲನ್ನು ಸೈಡಿಗೆ ಇಟ್ಕೊಳ್ಳಿ. ಪರಿಗಾಸನ ಚಾಲನೆ ಮಾಡುವ. ಒಮ್ಮೆ ಪೂರಕ ಮಾಡಿ ಹಸ್ತ ಭುಜದ ನೇರಕ್ಕೆ, ರೇಚಕ ಸೈಡ್, ಪೂರಕ ರೇಚಕ ವಾಪಸ್, ಪೂರಕ ರೇಚಕ ಸೈಡ್, ಪೂರಕ ರೇಚಕ ವಾಪಸ್, ಪೂರಕ ರೇಚಕ ಸೈಡ್, ಪೂರಕ ರೇಚಕ ವಾಪಸ್. ಸ್ವಸ್ಥ. ಈಗ ಹಾಗೆ ಸ್ಥಿತಿಗೆ ಹೋಗುವ. ಬ್ರಿಕ್ಸ್ ಅನ್ನು ನಿಮ್ಮ ಪಾದದ ಹತ್ರಕ್ಕೆ, ಪಾದದ ಕಿರುಬೆರಳು ಸಹಿತ ಚೆನ್ನಾಗಿ ಒತ್ತಿಟ್ಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಇನ್ನಷ್ಟು ಸೈಡಿಗೆ ಬಾಗಿ, ತಲೆಯನ್ನು ಸ್ವಲ್ಪ ತಿರುಗಿಸಿ, ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ, ಕಾಲು ನೇರ ಮಾಡಿ, ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ರೇಚಕ ವಾಪಸ್ ತನ್ನಿ. ಕಾಲನ್ನ ಮತ್ತೊಂದು ಸೈಡಿಗೆ ತನ್ನಿ. ಈಗ ಹಾಗೆ ಎಡಗಾಲು, ಮಂಡಿ ನೋವಿದ್ದವರು ಮಂಡಿಯ ಮೇಲೆ ನಿಂತುಕೊಳ್ಳಿಕ್ಕಿಲ್ಲ. ಈಗ ಬಲಹಸ್ತ ಪೂರಕ ರೇಚಕ ಸೈಡಿಗೆ ಬಾಗಿ, ಪೂರಕ ರೇಚಕ, ಪೂರಕ ರೇಚಕ ಸೈಡಿಗೆ ಬಾಗಿ, ಪೂರಕ ರೇಚಕ ವಾಪಸ್, ಪೂರಕ ರೇಚಕ, ಪೂರಕ ರೇಚಕ ವಾಪಸ್. ಸ್ವಸ್ಥ. ಈಗ ಬ್ರಿಕ್ಸ್ ಹಿಡ್ಕೊಳ್ಳಿ. ಪಾದದ ಹತ್ರಕ್ಕಿರ್ಲಿ, ಪಾದದ ಕಿರುಬೆರಳು ಒತ್ತಿ ಇಟ್ಟುಕೊಳ್ಳಿ. ಈಗ ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ರೇಚಕ ಮಾಡ್ತಾ ಹಸ್ತದಿಂದ ಬ್ರಿಕ್ಸ್ ಇಟ್ಕೊಳ್ಳಿ. ಹಾಗೆ ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ, ತಲೆಯನ್ನು ಸ್ವಲ್ಪ ತಿರುಗಿಸಿ, ದೃಷ್ಟಿ ಮೇಲಕ್ಕೆ ಕೊಡಿ. ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ಹಾಗೆ ಕಾಲನ್ನು ಆದಷ್ಟು ನೇರ ಮಾಡಿಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ರೇಚಕ ವಾಪಸ್. ಮಂಡಿ ಮೇಲೆ ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ, ಪೂರಕ ಹಸ್ತ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ ವಾಪಸ್ ತನ್ನಿ. ಈಗ ಬ್ರಿಕ್ಸ್ ಅನ್ನು ಪಾದದ ಅಡಿಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಬ್ರಿಕ್ಸ್ ಇಟ್ಕೊಳ್ಳಿ. ದೇಹವನ್ನು ಚೆನ್ನಾಗಿ ಮುಂದಕ್ಕೆ ಎಳೆದು ಇಟ್ಟುಕೊಳ್ಳಿ. ಹಾಗೆ ಕೈಯ ಗಂಟನ್ನು ತಾಗಿಸಿ, ಪಾದ ನೇರವಾಗಿರ್ಲಿ. ಗಲ್ಲವನ್ನು ತಾಗಿಸಿ ಅಥವಾ ಹಣೆಯನ್ನು ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ವಾಪಸ್. ಸ್ವಸ್ಥ.
ವಿಶ್ರಾಂತಿ ತಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ಎರಡು ಪಾದ ಎಡ ಸೈಡಿಗೆ ತನ್ನಿ. ಒಂದು ಪಾದದ ಮೇಲಕ್ಕೆ ಮತ್ತೊಂದು ಪಾದ ಇರ್ಲಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ಫ್ರಂಟ್ ಬಾಗಿ ಒಂದು ಆಸನ ಮಾಡಿದೆವು, ಹಾಗೆ ಟ್ವಿಸ್ಟಿಂಗ್ ಮಾಡುವಂತ ಒಂದು ಆಸನವನ್ನು ಮಾಡಿಕೊಡುವ. ರೇಚಕ ಮಾಡ್ತಾ ಹಾಗೆ ಹಣೆಯನ್ನು ತಾಗಿಸಿ. ಪೂರಕ ಮೇಲಕ್ಕೆ ಬನ್ನಿ. ರೇಚಕ ಹಾಗೆ ಸೈಡಿಗೆ ಬಾಗಿ ಹಣೆಯನ್ನು ತಾಗಿಸಿ. ಪೂರಕ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಸೈಡಿಗೆ ಬಾಗಿ ಹಣೆ ತಾಗಿಸಿ. ಪೂರಕ ಮೇಲಕ್ಕೆ ಬನ್ನಿ. ರೇಚಕ ವಾಪಸ್. ಈಗ ಬ್ರಿಕ್ಸ್ ಅನ್ನ ಹಾಗೆ ಹಿಂದಕ್ಕೆ ಇಟ್ಕೊಳ್ಳಿ. ನಿಮ್ಮ ಕಾಲು ನೇರ ಹಿಂದಕ್ಕೆ ಇರ್ಲಿ. ಸೈಡ್ಗೆ ಇಟ್ಕೊಂಡು ಹಾಗೆ ಹಸ್ತ ಸೈಡಿಗೆ ಇಟ್ಕೊಡುದಲ್ಲ, ಕಾಲಿನ ನೇರ ಹಿಂದಕ್ಕೆ, ನಿಮ್ಮ ದೇಹದ ನೇರ ಹಿಂದಕ್ಕೆ ಸೈಡಿಗೆ ಕೊಡಿ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಎರಡನ್ನು ಮೇಲಕ್ಕೆತ್ತಿ. ಕಾಲು ಒಂದು ಪಾದದ ಮೇಲೆ ಮತ್ತೊಂದು ಪಾದ ಇರ್ಲಿ. ಪಾದ ಬದಲಿಸೋದು ಬೇಡ, ಕದಲಿಸೋದು ಬೇಡ, ಹಾಗೇ ಇರ್ಲಿ. ಈಗ ರೇಚಕ ಮಾಡ್ತಾ ನಿಮ್ಮ ಹಸ್ತ ಬ್ರಿಕ್ಸ್ ಮೇಲೆ ಇಟ್ಕೊಳ್ಳಿ. ಎಡ ಹಸ್ತ ಮಂಡಿಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ನಿಮ್ಮ ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಿರುಗಿಸಿ ದೇಹ ನೇರ ಮಾಡಿಕೊಳ್ಳಿ. ಬ್ರಿಕ್ಸಿನ ಮೇಲೆ ದೇಹದ ಭಾರ ಹಾಕಬೇಡಿ. ಬ್ರಿಕ್ಸಿನ ಮೇಲೆ ಕೈಯನ್ನು ಒತ್ತಿಟ್ಟು ದೇಹವನ್ನು ಇನ್ನಷ್ಟು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ ಹಸ್ತ. ರೇಚಕ ವಾಪಸ್ ಕಾಲು ಮುಂದಕ್ಕೆ ಚಾಚಿ. ಸಮತಲ ಸ್ಥಿತಿ. ವಿಶ್ರಾಂತಿ ಮತ್ತೆ ತಗೊಳ್ಳುವ. ಮತ್ತೊಂದು ಸೈಡಿಗೆ ಕಾಲ್ತಾನೆ. ಬಲ ಸೈಡಿಗೆ. ಈಗ ಎಡ ಪಾದದ ಮೇಲಕ್ಕೆ ಬಲ ಪಾದ ಇರ್ಲಿ. ಪೂರಕ ಹಸ್ತ ಮೇಲಕ್ಕೆ ಎತ್ತಿ. ಈಗ ರೇಚಕ ಹಾಗೆ ಸೈಡಿಗೆ ಬಾಗಿ ಹಣೆ ತಾಗಿಸಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ವಾಪಸ್. ಪಾದ ಹಾಗೆ ಇರ್ಲಿ. ಬ್ರಿಕ್ಸ್ ಅನ್ನು ಆದಷ್ಟು ಸೈಡಿಗೆ ಇಟ್ಕೊಳ್ಳಿ. ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತ ಬ್ರಿಕ್ಸಿನ ಮೇಲಕ್ಕೆ ಇಟ್ಕೊಳ್ಳಿ. ಬಲ ಹಸ್ತ ಮಂಡಿಯ ಕೆಳಗೆ ಇಟ್ಕೊಳ್ಳಿ. ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಿ. ದೇಹವನ್ನು ಸೈಡಿಗೆ ಬಾಗ್ಸೋದು ಬೇಡ. ಪೃಷ್ಠದ ಭಾಗ ಚೆನ್ನಾಗಿ ಒತ್ತಿ. ಪೃಷ್ಠದ ಭಾಗ ಎತ್ತಿಟ್ಟುಕೊಳ್ಳೋದು ಬೇಡ, ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ. ರೇಚಕ ವಾಪಸ್. ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಬಲಗಾಲನ್ನು ಮಡಚಿ. ಬ್ರಿಕ್ಸ್ ಅನ್ನು ಪಾದದ ಅಡಿಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ರೇಚಕ ಮಾಡ್ತಾ ಮುಂದಕ್ಕೆ. ಲೂಸಿಂಗ್ ಎಕ್ಸರ್ಸೈಸ್ ಒಮ್ಮೆ ಮಾಡಿಕೊಂಡು ಬರುವ. ಪೂರಕ ರೇಚಕ ಪೂರಕ ರೇಚಕ. ಹೊಟ್ಟೆಯನ್ನು ಚೆನ್ನಾಗಿ ಒಳಕ್ಕೆ ಇಳಿರಿ. ಪೂರಕ ರೇಚಕ ಪೂರಕ ರೇಚಕ ವಾಪಸ್. ಸಸ್ತ. ಪಾದದ ಅಡಿಯ ಭಾಗದಲ್ಲಿ ಬ್ರಿಕ್ಸ್ ಇರ್ಲಿ. ಈಗ ಬಲಗಾಲಿನ ಪಾದ ತೊಡೆ ಅಡಿಯ ಭಾಗಕ್ಕೆ ಹೋಗೋದು ಬೇಡ, ಗಮನಿಸಿ. ತೊಡೆಯಿಂದ ತೊಡೆಗೆ ಟಚ್ ಆಗೋದು ಬೇಡ. ಒಂದು ಪಕ್ಷಕ್ಕೆ ತೊಡೆಯಿಂದ ದೂರ ಇರ್ಬೇಕು. ಟಚ್ ಹಾಕೊಂಡು ತೊಡೆ ಅಡಿಯ ಭಾಗದಲ್ಲಿ ಇಟ್ಕೊಳ್ಳಿಕ್ಕೆ ಇಲ್ಲ. ಅರ್ಥ ಆಯ್ತಾ? ಪಾದ ಆದಷ್ಟು ಸೈಡಿಗೆ ಇರೋದು ಒಳ್ಳೇದು. ಈಗ ಎಡಗಾಲಿನ ಪಾದ ನೇರ ಇರ್ಲಿ. ಹಸ್ತ ಪೂರಕ ಮೇಲಕ್ಕೆ ಎತ್ತಿ. ರೇಚಕ ಮುಂದಕ್ಕೆ. ಆದಷ್ಟು ಬ್ರಿಕ್ಸ್ ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಎರಡು ಹಸ್ತದಿಂದ ಇಟ್ಕೊಳ್ಳಿ. ಪಾದವನ್ನು ಈಗ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಈಗ ಹಣೆಯನ್ನು ತಾಗಿಸ್ಲಿಕ್ಕೆ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ
ರೇಚಕ ವಾಪಸ್, ಕಾಲನ್ನು ರಿಲೀಸ್ ಮಾಡಿ. ಮತ್ತೊಂದು ಕಾಲು ಮಡಚಿಟ್ಕೊಳ್ಳಿ. ಪೂರಕ ಹಸ್ತ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ ವಾಪಸ್. ಈಗ ಹಾಗೆ ಪಾದ ಸೈಡ್ಗಿರ್ಲಿ, ತೊಡೆಯ ಕೆಳಭಾಗದಲ್ಲಿ ಬೇಡ. ತೊಡೆಯಿಂದ ಆದಷ್ಟು ದೂರಕ್ಕಿಟ್ಟಲ್ಲಿ ಒಳ್ಳೆಯದು. ಎಡಗಾಲು ಸೈಡ್, ಹಾಗೆ ಬಲಗಾಲು ನೇರ, ಪಾದ ನೇರವಾಗಿರ್ಲಿ. ಹಸ್ತಪೂರಕ ಮಾಡ್ತಾ ಮೇಲಕ್ಕಿತ್ತಿ, ಹಾಗೆ ಮುಂದಕ್ಕೆ ಬಾಗಿ ಬ್ರಿಕ್ಸ್ ಇಟ್ಕೊಳ್ಳಿ ಎರಡು ಕೈಯಿಂದ. ಹಾಗೆ ಸೊಂಟದಿಂದ ದೇಹ ಚೆನ್ನಾಗಿ ಎಳಿರಿ ಮುಂದಕ್ಕೆ. ಕಾಲಿನ ಗಂಟು ಮೇಲಕ್ಕೆ ಎತ್ತಿಟ್ಟುಕೊಳ್ಳೋದು ಬೇಡ, ಆದಷ್ಟು ಒತ್ತಿಟ್ಟುಕೊಳ್ಳಿ ಕಾಲಿನ ಗಂಟನ್ನು ನೆಲಕ್ಕೆ. ಕಾಲಿನ ಗಂಟಿನ ಕೆಳಭಾಗ ಎತ್ತಿ ಬರ್ತದೆ ಮುಂದಕ್ಕೆ ಬಾಗಿದಲ್ಲಿ, ಚೆನ್ನಾಗಿ ಒತ್ತಿ. ಪಾದ ನೇರ ಮಾಡಿ, ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್. ಪೂರಕ ಮೇಲಕ್ಕೆ, ರೇಚಕ ಕೆಳಗೆ, ಕಾಲನ್ನು ಮುಂದಕ್ಕೆ ಚಾಚಿ, ಸಮತಲ ಸ್ಥಿತಿ, ವಿಶ್ರಾಂತಿ. ಈಗ ಮಂಡಿ ಮೇಲೆ ನಿಂತುಕೊಳ್ಳಿ. ಬ್ರಿಕ್ಸ್ ಅನ್ನು ಹಿಂದಕ್ಕೆ ಪಾದದ ಹತ್ರಕ್ಕಿಟ್ಟು ಬ್ರಿಕ್ಸಿನ ಮೇಲಕ್ಕೆ ಕೂತ್ಕೊಳ್ಳಿ. ವೀರಾಸನ ಮಾಡಿಕೊಡುವ. ವೀರಾಸನದಲ್ಲಿ ಪೃಷ್ಠದ ಭಾಗದ ಕೆಳಭಾಗದಲ್ಲಿ ಬ್ರಿಕ್ಸ್ ಇಟ್ಟಲ್ಲಿ ಕಾಲುಗಳಲ್ಲಿ ಸೆಳೆತ ಚೂರು ಕಮ್ಮಿ ಕಾಣಿಸಿಕೊಳ್ತದೆ, ಒಮ್ಮೆ ಗಮನಿಸಿ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವೀರಭದ್ರಾಸನ ಅಭ್ಯಾಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಕಾಲು ನೋವು ಜೋರಾಗಿ ಬರ್ತದೆ. ನೀವು ಬ್ರಿಕ್ಸ್ ಅನ್ನು ಇಟ್ಟು ಮಾಡಿದಲ್ಲಿ ಸ್ವಲ್ಪ ಆರಾಮ್ ಸಿಗ್ತದೆ, ಕಾಲಿನ ಒಂದು ಪಾದದ ಭಾಗಕ್ಕೆ ಸ್ವಲ್ಪ ಆರಾಮ್ ಸಿಗ್ತದೆ. ಈಗ ಮಂಡಿ ಸೇರಿಸಿಟ್ಕೊಳ್ಳಿ, ಪಾದ ಹತ್ತಿರ ತಂದಿಟ್ಟುಕೊಳ್ಳಿ, ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ಹಾಗೆ ಹಸ್ತ ಲಾಕ್ ಮಾಡಿ ಚೆನ್ನಾಗಿ ಮೇಲಕ್ಕೆ ಎಳೆದಿಟ್ಕೊಳ್ಳಿ. ವೀರಾಸನ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ತನ್ನಿ. ಪಾದ ಅಂತರ ಕೊಡಿ. ಈಗ ಮಂಡೂಕಾಸನದ ಸ್ಥಿತಿ. ಹಾಗೆ ಹಿಂದಕ್ಕೆ ಪಾದದ ಬೆರಳು ತಾಗಿಸಿಟ್ಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ಅಪೋಸಿಟ್ ಆಗಿ ತಾಗಿಸಿ ಭುಜದ ಭಾಗಕ್ಕೆ. ಭುಜದ ಭಾಗ ಕುಗ್ಗಿಸ್ಬೇಡಿ. ಈ ರೀತಿ ಆಸನನು ಕಾಲಿನ ಗಂಟು ಜೋರಾಗಿ ನೋವಿದ್ದಲ್ಲಿ ಈ ಆಸನದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ವೀರಾಸನ ಮತ್ತೆ ಈ ಮಂಡೂಕಾಸನದ ಸ್ಥಿತಿಗೆ ಸಾಧ್ಯ ಆಗ್ತದೆ ಹೋಗ್ಲಿಕ್ಕೆ. ಹೀಗೆ ಹೋಗ್ತಾನೆ ಪೂರ್ಣ ಸ್ಥಿತಿಗೆ, ಬ್ರಿಕ್ಸಿನ ಸಹಾಯ ಪಡ್ಕೊಳ್ಳದೆ ಪೂರ್ಣ ಸ್ಥಿತಿಗೆ ಹೋಗ್ಬೋದು. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಹಸ್ತ ಕೆಳಗೆ. ಈಗ ಹಾಗೆ ಮಂಡಿ ಸೇರಿಸಿ, ಬ್ರಿಕ್ಸ್ ಹಾಗೆ ಹಿಂದಕ್ಕಿರ್ಲಿ, ಪಾದದ ಹತ್ತಿರಕ್ಕೆನೆ ತನ್ನಿ. ಮತ್ತೊಂದು ಬ್ರಿಕ್ಸ್ ಅನ್ನ ಹಿಂದಕ್ಕೆ ಕೊಡಿ. ಬ್ರಿಕ್ಸ್ ಹೀಗೆ ಅಡ್ಡಕ್ಕೆ ಇರ್ಲಿ, ಚಪ್ಪಟೆಯಾಗಿ ಅಲ್ಲ. ಹೀಗಿಟ್ರೆ ಚಪ್ಪಟೆಯಾಗಿ, ಹೀಗಿಟ್ರೆ ಅಡ್ಡಕ್ಕೆ, ಹೀಗಿಟ್ರೆ ಉದ್ದಕ್ಕೆ. ಆಯ್ತಾ? ಈಗ ಬ್ರಿಕ್ಸ್ ಅನ್ನು ಈಗ ಅಡ್ಡಕ್ಕೆ ಇಟ್ಟುಕೊಳ್ಳಿ. ಹಾಗೆ ಹಿಂದಕ್ಕೆ ಬ್ರಿಕ್ಸಿನ ಮೇಲ್ಗಡೆ ಈ ಬೆನ್ನಿನ ಭಾಗದಲ್ಲಿ ಬ್ರಿಕ್ಸ್ ಇಟ್ಕೊಳ್ಳಿ. ಹಾಗೆ ನೆತ್ತಿಯನ್ನು ನೆಲಕ್ಕೆ ತಾಗಿಸಿಟ್ಕೊಳ್ಳಿ. ಬೆನ್ನಿನ ಭಾಗಕ್ಕೆ ಅಡ್ಡವಾಗಿ ಬ್ರಿಕ್ಸ್ ಅನ್ನು ಇಟ್ಕೊಳ್ಳಿ. ಒಮ್ಮೆ ಬ್ರಿಕ್ಸ್ ಅನ್ನು ಇಟ್ಟು ಕಾಲ್ಗಂಟೆ ಎತ್ತಲಿಕ್ಕಿಲ್ಲ. ಹಾಗೆ ಬೆನ್ನಿನ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಮಂಡಿಯನ್ನು ಸೇರಿಸಿ ಇಟ್ಟುಕೊಳ್ಳಿ. ನೆತ್ತಿಯನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಹಾಗೆ ಪರ್ಯಂಕಾಸನ. ನಿಮ್ಮ ಕೈಯನ್ನು ಹಿಂದಕ್ಕೆ ಒಂದೊಂದು ಕೈ ಸೇರಿಸಿಟ್ಟುಕೊಳ್ಳಿ. ಹಾಗೆ ಒಂದು ಕೈಯ ಗಂಟನ್ನು ಮತ್ತೊಂದು ಕೈಯ ಗಂಟನ್ನು ಹಿಡ್ಕೊಳ್ಳಿ. ಒಂದು ಕೈಯಿಂದ ಮತ್ತೊಂದು ಕೈಯ ಗಂಟನ್ನು ಹಿಡ್ಕೊಳ್ಳಿ, ಕೈಯ ಗಂಟಿನ ಹತ್ರ. ಹಾಗೆ ನಿಧಾನಕ್ಕೆ ಮಾಡಿ. ಸ್ಥಿತಿ ಏಕಂ. ಕೈಯನ್ನು ಹಿಂದಕ್ಕೆ ಮಾಡಿ. ಜ್ಯೋತಿ ಅವರೇ, ಕೈ ಹಿಂದಕ್ಕೆ ಇಟ್ಕೊಳ್ಳಿ. ಕೈ ಹೀಗೆ ಹಿಂದಕ್ಕೆ ಬರ್ಲಿ. ಹೀಗೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ
ಅಷ್ಟ. ಹಾಗೆ ವಾಪಸ್ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಈಗ ವೀರಾಸನದಿಂದ ಪರ್ಯಂಕಾಸನದ ಸ್ಥಿತಿಗೆ, ಸುಪ್ತ ವೀರಾಸನ ಹಾಗೆ ನೆಕ್ಸ್ಟ್ ಪರ್ಯಂಕಾಸನದ ಸ್ಥಿತಿಗೆ ಹೋಗ್ಬೋದು. ಈಗ ಪರ್ಯಂಕಾಸನ ಸ್ಥಿತಿಗೆ ಹೋಗಿದ್ದೀರಿ, ಬ್ರಿಕ್ಸ್ ಅನ್ನ ಅಡ್ಡಕ್ಕೆ ಇಟ್ಕೊಂಡು. ಹಾಗೆ ಸುಪ್ತ ವೀರಾಸನದ ಸ್ಥಿತಿಗೆ ಈ ಬ್ರಿಕ್ಸ್ ಅನ್ನು ಚಪ್ಪಟೆಯಾಗಿ ಇಟ್ಟುಕೊಂಡು ನೆತ್ತಿಯನ್ನು ತಾಗಿಸಿಕೊಳ್ಳದೆ ನೆಲಕ್ಕೆ, ಚಪ್ಪಟೆಯಾಗಿ ಇಟ್ಟು ನೆತ್ತಿ ತಾಗಿಸದೆ, ಹಾಗೆ ತಲೆಯ ಭಾಗ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಈ ಬ್ರಿಕ್ಸ್ ಅನ್ನು ಚಪ್ಪಟೆಯಾಗಿ ಬೆನ್ನಿನ ಮೇಲಕ್ಕೆ, ಆದಷ್ಟು ಮೇಲಕ್ಕೆ ಭುಜದ ಹತ್ತಿರ ಇಟ್ಕೊಳ್ಳಿ. ಹಾಗೆ ಹಸ್ತ ಹಿಂದಕ್ಕೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಮಂಡಿ ಸೇರಿಸಿಟ್ಕೊಳ್ಳಿ. ಅವಾಗ ಬೆನ್ನಿನ ಕೆಳಭಾಗದಲ್ಲಿ ಇಟ್ಕೊಂಡಿದ್ರಿ ಅಲ್ಲ, ಈಗ ಬ್ರಿಕ್ಸ್ ಅನ್ನ ಹಾಗೆ ಎತ್ತಿ ಇಟ್ಕೊಳ್ಳಿ. ಇನ್ನಷ್ಟು ಎತ್ತಿ ಬ್ರಿಕ್ಸ್ ಮೇಲಕ್ಕೆ ಎತ್ತಿ ಇಟ್ಟುಕೊಂಡು ಭುಜದ ಹತ್ತಿರದವರೆಗೆ ತನ್ನಿ. ಭುಜದ ಹತ್ತಿರದವರೆಗೆ ಬರ್ಲಿ. ಕೈಯನ್ನು ಹಿಂದಕ್ಕೆ ಹಾಗೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಮಂಡಿಯನ್ನು ಸೇರಿಸಿಟ್ಟುಕೊಳ್ಳಿ. ಮಂಡಿಯ ನೆಲಕ್ಕೆ ಒತ್ತಿ ಇಟ್ಟುಕೊಳ್ಳಿ. ತಾಗಿಸಿ ಮಂಡಿ, ಇನ್ನಷ್ಟು ತಾಗಿಸಿ. ಬ್ರಿಕ್ಸಿನ ಮೇಲಕ್ಕೆ ಪೃಷ್ಠದ ಭಾಗ ಇರಬೇಕು, ಪೃಷ್ಠದಿಂದ ತಪ್ಪಿಸ್ಲಿಕ್ಕಿಲ್ಲ ಬ್ರಿಕ್ಸ್ ಅನ್ನ. ಸ್ಥಿತಿ ಏಕಂ ದ್ವೇ, ಹಸ್ತ ನಮಸ್ಕಾರ ಸ್ಥಿತಿ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ವಾಪಸ್ ವಾಪಸ್ ನಿಧಾನಕ್ಕೆ ವಾಪಸ್ ಬನ್ನಿ. ನಿಧಾನ ಬ್ರಿಕ್ಸ್ ಅನ್ನು ತೆಗೆಯಿರಿ. ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ನಿಧಾನಕ್ಕೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಈಗ ಪಾದದ ಭಾಗದಲ್ಲಿ ಸ್ವಲ್ಪ ಒತ್ತಡದ ಅಂಶ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬ್ರಿಕ್ಸ್ ಅನ್ನು ಉಪಯೋಗಿಸೋದ್ರಿಂದ. ವಿಶ್ರಾಂತಿ ತಗೊಳ್ಳಿ. ಪೂರ್ಣ ಸ್ಥಿತಿಗೆ, ಆಸನಗಳ ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಬ್ರಿಕ್ಸ್ ಅನ್ನು ಉಪಯೋಗಿಸ್ಕೊಳ್ಬಹುದು. ಬ್ರಿಕ್ಸ್ ಅನ್ನು ಉಪಯೋಗಿಸಿ ಹಾಗೆ ಆಸನದ ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ವಿಶ್ರಾಂತಿ ತಗೊಳ್ಳಿ. ಕಾಲನ್ನು ಮಡಚಿಟ್ಟುಕೊಳ್ಳಿ. ಸುಖಾಸನಕ್ಕೆ ಬನ್ನಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ಅಡ್ಡಕ್ಕೆ ಇಟ್ಕೊಳ್ಳಿ. ಈಗ ಚಪ್ಪಟೆಯಾಗಿ ಅಲ್ಲ, ಉದ್ದಕ್ಕಲ್ಲ, ಅಡ್ಡಕ್ಕೆ ಹೀಗೆ ಇಟ್ಕೊಳ್ಳಿ. ಈ ರೀತಿ ಬೆನ್ನಿನ ಭಾಗದಲ್ಲಿ ಇಟ್ಕೊಳ್ಳಿ. ಈಗ ಕಾಲು ಪದ್ಮಾಸನ ಹಾಕಿದ್ರೆ ಒಳ್ಳೇದು, ಮತ್ಸ್ಯಾಸನದ ಸ್ಥಿತಿ. ಈಗ ಹಾಗೆ ನಿಮ್ಮ ಸ್ವಲ್ಪ ಬೆನ್ನಿನ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ. ಈ ಬೆನ್ನಿನ ಕೆಳಭಾಗ ಅಲ್ಲ, ಮಧ್ಯಭಾಗಕ್ಕೆ ಇಟ್ಟುಕೊಂಡು ನಿಮ್ಮ ನೆತ್ತಿಯನ್ನು ಹಾಗೆ ನೆಲಕ್ಕೆ ತಾಗಿಸಿ ಹಸ್ತವನ್ನು ತೊಡೆಯ ಮೇಲೆ ಇಟ್ಟು. ಬ್ಯಾಕ್ ಪೇನಿಗೆ ತುಂಬಾ ಒಳ್ಳೇದು. ಬ್ಯಾಕ್ ಪೇನ್ ಜಾಸ್ತಿ ಇದ್ದಲ್ಲಿ ಅಡ್ಡಕ್ಕೆ ಇಟ್ಕೊಳ್ಳೋದು ಬೇಡ, ಚಪ್ಪಟೆಯಾಗಿ ಇಟ್ಕೊಂಡು ಮಾಡಿಕೊಳ್ಬಹುದು ಬ್ಯಾಕ್ ಪೇನ್ ಜಾಸ್ತಿ ಇದ್ರೆ. ಇಲ್ಲಾಂದ್ರೆ ಅಲ್ಪ ಸ್ವಲ್ಪ ಇದ್ದಲ್ಲಿ ನಿವಾರಣೆಗಾಗಿ ಬ್ಯಾಕ್ ಪೇನ್ ಇದು ಅಡ್ಡಕ್ಕೆ ಇಟ್ಟುಕೊಂಡು ಹಾಗೆ ಹಿಂದಕ್ಕೆ ಬಾಗಿ ನೆತ್ತಿಯನ್ನು ನೆಲಕ್ಕೆ ತಾಗಿಸ್ಕೊಳ್ಬೇಕು. ಪೂರ್ಣ ಮತ್ಸ್ಯಾಸನ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಇರಿ, ಮೇಲೆ ಕೇಳೋದ್ ಬೇಡ. ಕಾಲನ್ನು ಮುಂದಕ್ಕೆ ಚಾಚಿ. ಪೂರ್ಣ ಮತ್ಸ್ಯಾಸನ. ನೆತ್ತಿ ತಾಗಿಸಿ ನೆಲಕ್ಕೆ. ಸ್ಥಿತಿ ಅರ್ಧ ಮತ್ಸ್ಯಾಸನ ಸ್ಥಿತಿ ಏಕಂ ದ್ವೇ ತ್ರೀಣಿ. ಪಾದದ ಬೆರಳನ್ನು ಮುಂದಕ್ಕೆ ಅಥವಾ ಹಿಂದಕ್ಕೆ ಎಳೆದಿಟ್ಟುಕೊಳ್ಳಿ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ರಿಲೀಸ್ ಮಾಡಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಸ್ವಸ್ಥ. ಪಾದ ಅಂತರ ಕೊಡಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ವಿಶ್ರಾಂತಿ. ಈಗ ಹಾಗೆ ಮಕರಾಸನಕ್ಕೆ ಬನ್ನಿ. ಕೌಚಿ ಮಲಗಿ ಹೊಟ್ಟೆಯ ಮೇಲೆ ವಿಶ್ರಾಂತಿ ತಗೊಳ್ಳಿ. ಮಕರಾಸನದಲ್ಲಿ ವಾಪಸ್ ಬನ್ನಿ. ಈಗ ಬ್ರಿಕ್ಸ್ ಅನ್ನು ಮುಂದಕ್ಕೆ ಇಟ್ಕೊಳ್ಳಿ. ಗಲ್ಲವನ್ನು ಇಟ್ಕೊಳ್ಳಿ. ಹಸ್ತವನ್ನು ಇಟ್ಕೊಳ್ಳಿ. ಗಲ್ಲವನ್ನು ತಾಗಿಸಿ ನೇರವಾಗಿರ್ಲಿ. ಹಸ್ತವನ್ನು ಹಾಗೆ ಬ್ರಿಕ್ಸಿನ ಮೇಲಕ್ಕೆ ಇಟ್ಕೊಳ್ಳಿ. ಇನ್ನಷ್ಟು ದೇಹದ ಹತ್ತಿರ ತಂದು ಗಲ್ಲವನ್ನು ಹಾಗೆ ಬ್ರಿಕ್ಸಿನ ಮೇಲೆ ಇಟ್ಕೊಳ್ಳಿ. ಉಸಿರಾಡಿ. ಥೈರಾಯ್ಡ್ ಗ್ರಂಥಿಗೂ ಒಳ್ಳೆಯದು,
ಹಾಗೆ ನಿಮ್ಮ ಬೆನ್ನಿನ ಭಾಗದಲ್ಲಿ ಕೆಳ ಭಾಗದಲ್ಲಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಬ್ರಿಕ್ಸ್ ಹಾಗೆ ಇರ್ಲಿ, ಸ್ವಲ್ಪ ದೇಹವನ್ನು ಮೇಲಕ್ಕೆ ಎತ್ತಿ ಇಟ್ಟುಕೊಳ್ಳಿ. ಹಾಗೆ ಬ್ರಿಕ್ಸಿನ ಮೇಲೆ ಕೈ ಇಟ್ಟುಕೊಳ್ಳಿ, ಎರಡೂ ಕೈಯನ್ನು ಇಟ್ಟುಕೊಳ್ಳಿ. ಹಸ್ತ ನಮಸ್ಕಾರ ಸ್ಥಿತಿಗೆ ಬನ್ನಿ. ಈಗ ಸೊಂಟದ ಭಾಗ ಒಮ್ಮೆ ಗಮನಿಸಿ, ಇನ್ನಷ್ಟು ಸೆಳೆತ ಕಾಣ್ತಾ ಇದೆ, ಗಮನಿಸಿ. ಹಾಗೆ ಇರಿ, ಕೈ ನೇರವಾಗಿ ನಮಸ್ಕಾರ ಸ್ಥಿತಿಯಲ್ಲಿ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ನಿಧಾನಕ್ಕೆ ಕೈಯನ್ನು ಕೆಳಗೆ ತನ್ನಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ಮುಂದಕ್ಕೆ ಇಟ್ಟುಕೊಳ್ಳಿ. ಹಾಗೆ ಮುಂದಕ್ಕೆ ಬ್ರಿಕ್ಸ್ ಅನ್ನು ಮೇಲಕ್ಕೆ ಎತ್ತಿ ಇಟ್ಟುಕೊಳ್ಳಿ, ಇನ್ನಷ್ಟು ಎತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕೈಗಂಟು ನೆಲಕ್ಕೆ ತಾಗಿಸಿ, ದೇಹವನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ. ಹಾಗೆ ಇರಿ, ದೀರ್ಘ ಪೂರಕ ರೇಚಕ ಮಾಡಿ. ಈಗ ಬ್ರಿಕ್ಸ್ ಅನ್ನು ಹಾಗೆ ಮೇಲಕ್ಕೆತ್ತಿ, ಇನ್ನಷ್ಟು ಮೇಲಕ್ಕೆತ್ತಿ. ಅವಾಗ ಎದುರು ತಂದ್ರಲ್ಲಿ ಈಗ ಬ್ರಿಕ್ಸ್ ಅನ್ನು ಹಾಗೆ ಕೈಯ ಗಂಟನೊಮ್ಮೆ ಒತ್ತಿ, ಕೈಗಂಟನ್ನು ಒತ್ತಿ ಬ್ರಿಕ್ಸ್ ಅನ್ನು ಹಾಗೆ ಮೇಲಕ್ಕೆತ್ತಿ. ನೇರ ಎಳಿ, ನೇರ ಎಳಿರಿ, ನೇರ ಎಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಸ್ವಸ್ಥ ಮಕರಾಸನಕ್ಕೆ ಬನ್ನಿ, ವಿಶ್ರಾಂತಿ ತಗೊಳ್ಳುವ. ವಾಪಸ್ ಬನ್ನಿ. ಈಗ ಮಾರ್ಜಾಲ ಶ್ವಾಸದ ಸ್ಥಿತಿಗೆ ಬನ್ನಿ. ಬ್ರಿಕ್ಸ್ ಅನ್ನು ಎದೆಯ ಕೆಳಭಾಗದಲ್ಲಿ ನೇರವಾಗಿ ಈ ರೀತಿಯಲ್ಲಿ ಇರಲಿ. ಮಾರ್ಜಾಲ ಶ್ವಾಸದ ಸ್ಥಿತಿ, ಬ್ರಿಕ್ಸ್ ಹಾಗೆ ಕೆಳಗಿರ್ಲಿ. ಈಗ ಪಾದ ಸೇರಿಸಿ, ಮಂಡಿ ಮತ್ತು ಪಾದ ಸೇರಿಸಿ. ಬ್ರಿಕ್ಸ್ ಈಗ ಹೀಗೆ ಈ ರೀತಿಯಲ್ಲಿ ಇಟ್ಟುಕೊಳ್ಳಿ. ಈ ರೀತಿಯಲ್ಲಿ ಇಟ್ಟುಕೊಳ್ಳಿ. ಹಸ್ತ ಹಾಗೆ ಇರ್ಲಿ, ಪಾದದ ಬೆರಳು ಒತ್ತಿ. ಹಾಗೆ ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಕಾಲನ್ನು ಇನ್ನಷ್ಟು ಮೇಲಕ್ಕೆತ್ತಿ. ಹಾಗೆ ನಿಮ್ಮ ಹಣೆಯನ್ನು ತಾಗಿಸಿ, ಬ್ರಿಕ್ಸಿಗೆ ಹಣೆಯನ್ನು ತಾಗಿಸಿ. ಹಿಮ್ಮಡಿಯನ್ನು ಎತ್ತಿ, ಹಿಮ್ಮಡಿ ಎತ್ತಿ ಎಳಿರಿ, ಚೆನ್ನಾಗಿ ಎಳಿರಿ. ಹಣೆಯನ್ನು ಹಾಗೆ ತಾಗಿಸಿ ಇಟ್ಕೊಳ್ಳಿ, ಇನ್ನಷ್ಟು ತಾಗಿಸಿ. ಹಿಮ್ಮಡಿಯನ್ನು ಚೆನ್ನಾಗಿ ಎಳಿರಿ, ಇನ್ನಷ್ಟು ಮೇಲಕ್ಕೆ ಎಳಿರಿ. ವಾಪಸ್ ಬನ್ನಿ. ಈಗ ಬ್ರಿಕ್ಸ್ ಅನ್ನು ಹಾಗೆ ಒಮ್ಮೆ ಚಪ್ಪಟೆಯಾಗಿ ಇಟ್ಟುಕೊಳ್ಳಿ, ಹಸ್ತವನ್ನು ಹಾಗೆ ಕೊಡಿ. ಈಗ ಹಾಗೆ ನೆತ್ತಿ ತಾಗಿಸ್ಲಿಕ್ಕೆ ನೋಡಿ ಬ್ರಿಕ್ಸಿನ ಮೇಲಕ್ಕೆ. ಇನ್ನಷ್ಟು ಪಾದದ ಹಿಮ್ಮಡಿಯನ್ನು ಎತ್ತಿಟ್ಟುಕೊಳ್ಳಿ ಮೇಲಕ್ಕೆ. ನೆತ್ತಿಯನ್ನು ತಾಗಿಸಿ, ಕಾಲು ನೇರ ಮಾಡಿ. ನಿಮ್ಮ ಬೆನ್ನಿನ ಭಾಗ ಆದಷ್ಟು ಒಳಕ್ಕೆ ಮಾಡಿ. ಹಾಗೆ ಉಸಿರಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಶಶಾಂಕಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಹಣೆಯನ್ನು ಬ್ರಿಕ್ಸಿನ ಮೇಲಕ್ಕೆ ಇಟ್ಟುಕೊಳ್ಳಿ, ವಿಶ್ರಾಂತಿ. ಈಗ ಹಾಗೆ ಬ್ರಿಕ್ಸ್ ಅನ್ನು ಮುಂದಕ್ಕೆ ಕೊಡಿ. ನಿಮ್ಮ ಭುಜದ ಎಷ್ಟು ಅಂತರ ಇದೆ ಅಷ್ಟಕ್ಕೆ ಕೊಡಿ, ಭುಜದ ಅಂತರಕ್ಕೆ ಅಷ್ಟಕ್ಕೆ. ಮಾರ್ಜಾಲ ಶ್ವಾಸದ ಸ್ಥಿತಿಯಲ್ಲಿ ಇರಿ, ಮಂಡಿ ಸೇರಿಸಿಟ್ಟುಕೊಳ್ಳಿ. ಈಗ ಹಾಗೆ ಶಶಾಂಕಾಸನದ ಸ್ಥಿತಿಗೆ ಬನ್ನಿ. ಶಶಾಂಕಾಸನ, ಹಸ್ತ ಹಾಗೆ ಬ್ರಿಕ್ಸಿನ ಮೇಲೆ ಇರಲಿ. ಹೊಟ್ಟೆಯನ್ನು ಚೆನ್ನಾಗಿ ಒಳಕ್ಕೆ ಎಳೆದು ಇಟ್ಟುಕೊಳ್ಳಿ, ಕೈ ನೇರ ಮಾಡಿಕೊಳ್ಳಿ. ಈಗ ಹಣೆಯನ್ನು ನೆಲಕ್ಕೆ ತಾಗಿಸಿ. ಭುಜದ ಭಾಗ ಕೈ ನೇರವಾಗಿಟ್ಟಲ್ಲಿ ಈ ಭುಜದ ಭಾಗ ಚೆನ್ನಾಗಿ ಒಳಕ್ಕೆ ಬರ್ತದೆ, ದೇಹದ ಭಾಗ ಆದಷ್ಟು ಮೇಲಕ್ಕೆ. ಭುಜದ ಭಾಗ ಎತ್ತಿಟ್ಟು ಮೇಲಕ್ಕೆ ಬಂದಲ್ಲಿ ಭುಜದ ಸಡಿಲತೆಗೆ ತುಂಬಾ ಒಳ್ಳೆಯದು.
ಹಾಗೆ ಹಣೆಯನ್ನು ಇನ್ನಷ್ಟು ಒತ್ತಿಟ್ಟುಕೊಂಡು ತಾಗಿಸಿ ನೆಲಕ್ಕೆ. ಕೈಯನ್ನು ನೇರ ಮಾಡಿಕೊಳ್ಳಿ, ಕೈಯನ್ನು ನೇರ ಎಳೆದಿಟ್ಕೊಳ್ಳಿ, ಬ್ರಿಕ್ಸ್ ಮೇಲೆ ಕೈ ನೇರ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಭುಜಂಗಾಸನದ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ, ಸೊಂಟವನ್ನು ತಳ್ಳಿ ಕೆಳಗೆ, ಭುಜವನ್ನು ಹಿಂದಕ್ಕೆ ತಳ್ಳಿ, ಸೊಂಟವನ್ನು ಇನ್ನಷ್ಟು ಕೆಳಗೆ ತಳ್ಳಿ, ಕಾಲಿನ ಗಂಟು ತಾಗಿಸಿ, ಕಾಲ್ಗಂಟು ತಾಗಿಸಿ, ಬೆರಳನ್ನು ಹಿಂದಕ್ಕೆ ಚಾಚಿ, ಜ್ಯೋತಿಯವರು ಬೆರಳು ಹಿಂದಕ್ಕೆ ಚಾಚಿ. ಹಾಗೆ ಹಾಗೆ ದೇಹವನ್ನು ಇನ್ನಷ್ಟು ಸ್ವಲ್ಪ ಮುಂದಕ್ಕೆ ತನ್ನಿ, ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ತಲೆ ಈ ಕಡೆಗೆ ಹಾಕಿ ಮಲಗಿ. ಎರಡು ಬ್ರಿಕ್ಸ್ ಅನ್ನು ನಿಮ್ಮ ಬೆನ್ನಿನ ಮೂಳೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಸೊಂಟ ಹಾಗೂ ಬೆನ್ನಿನ ಮೂಳೆಯ ಕೆಳಭಾಗದಲ್ಲಿ ಎರಡು ಬ್ರಿಕ್ಸ್ ಅನ್ನು ಚಪ್ಪಟೆಯಾಗಿ ಇಟ್ಟುಕೊಳ್ಳಿ, ಜೊತೆ ಜೊತೆಯಾಗಿ ಇಟ್ಟುಕೊಳ್ಳಿ. ಸೈಡ್ ಒಂದು ಸೈಡ್ ಒಂದು, ಈ ರೀತಿಗೆ ಇಟ್ಟುಕೊಳ್ಳಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಾಗೆ ಈಗ ದೀರ್ಘ ಪೂರಕ ರೇಚಕ ಮಾಡಿ. ಬೆನ್ನಿನ ಕೆಳಭಾಗದಲ್ಲಿ ಇರ್ಲಿ, ಮಧ್ಯ ಬೆನ್ನಿನ ಭಾಗದಲ್ಲಿ ಅಲ್ಲ. ಒಮ್ಮೆ ಗಮನಿಸಿ, ಬೆನ್ನಿನ ಹೆಚ್ಚಿನವರು ಬೆನ್ನಿನ ಭಾಗದಲ್ಲಿ ಇಟ್ಕೊಳ್ಳುವಾಗ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಇರುವಂತದ್ದು ಇದೆ. ಬೆನ್ನಿನ ಮಧ್ಯ ಭಾಗ ಬೇಡ, ಆದಷ್ಟು ಸೊಂಟದ ಭಾಗದ ಹತ್ರಕ್ಕೆ ಬರ್ಲಿ, ಕೆಳಗೆವರೆಗೆ ಬರ್ಲಿ. ಈಗ ಬಲಗಾಲನಿ ಎತ್ತಿ ಪೂರಕ ಮಾಡ್ತಾ, ರೇಚಕ ಮಾಡ್ತಾ ಬಲ ಸೈಡಿಗೆ ತನ್ನಿ, ಬಲಗಾಲು ಬಲ ಸೈಡಿಗೆ. ಎಡ ಹಸ್ತದಿಂದ ಎಡ ತೊಡೆಯ ಭಾಗ ಒತ್ತಿ ಚೆನ್ನಾಗಿ. ಬಲಗಾಲಿನ ಹೆಬ್ಬೆರಳು ಹಿಡಿಲಿಕ್ಕೆ ಆಗ್ತದ ನೋಡಿ, ಪ್ರಯತ್ನ ಪಡಿ. ಹಾಗೆ ನೇರ ಮಾಡಿ. ಸ್ಥಿತಿ ಕಾಲಿನ ಹೆಬ್ಬೆರಳು ಇಟ್ಕೊಳ್ಳಿ ನೋಡಿ, ಎಡ ಹಸ್ತ ತೊಡೆ ಮೇಲೆ ಇಟ್ಟುಕೊಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಕಾಲ್ ಮೇಲೆ ಕಿತ್ತಿ. ಈಗ ರೇಚಕ ಮಾಡ್ತಾ ಮತ್ತೊಂದು ಸೈಡಿಗೆ ತನ್ನಿ, ಮತ್ತೊಂದು ಸೈಡ್, ಎಡ ಸೈಡಿಗೆ. ಎಡ ಹಸ್ತದಿಂದ ಇಟ್ಕೊಳ್ಳಿ. ಬ್ರಿಕ್ಸ್ ಹಾಗೆ ಬೆನ್ನಿನ ಕೆಳಭಾಗಕ್ಕೆ ಇರ್ಲಿ, ಒತ್ತಿಟ್ಟುಕೊಳ್ಳಿ. ಹಾಗೆ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಈಗ ಬ್ರಿಕ್ಸ್ ಪರ್ಫೆಕ್ಟ್ ಆಗಿ ಇಟ್ಟುಕೊಳ್ಳಿ. ಮತ್ತೊಂದ್ಸರಿ ಮಧ್ಯ ಬೆನ್ನಿನಲ್ಲಿ ಇಟ್ಕೊಳ್ಬೇಡಿ, ಕೆಳಗಿಡಿ. ಬ್ರಿಕ್ಸ್ ಅನ್ನು ಇನ್ನಷ್ಟು ಕೆಳಭಾಗದಲ್ಲಿ ಇರ್ಲಿ, ಜೊತೆ ಜೊತೆಯಾಗಿರ್ಲಿ ಬ್ರಿಕ್ಸ್. ಪಾದ ಸೇರಿಸಿ, ಎಡಗಾಲು ಮೇಲಕ್ಕೆ ಎತ್ತಿ ಪೂರಕ. ಈಗ ಹಾಗೆ ಎಡ ಹಸ್ತದಿಂದ ಹಿಡ್ಕೊಳ್ಳಿ. ರೇಚಕ ಮಾಡ್ತಾ ಎಡಭುಜದ ನೇರಕ್ಕೆ ತನ್ನಿ. ಬಲ ಹಸ್ತದಿಂದ ಸೊಂಟ ಒತ್ತಿಟ್ಟುಕೊಳ್ಳಿ, ಕಾಲು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ. ಈಗ ಬಲ ಹಸ್ತದಿಂದ ಹಿಡ್ಕೊಳ್ಳಿ, ಪಾದ ಬಲ ಸೈಡಿಗೆ ತನ್ನಿ, ಕಾಲು ನೇರ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ. ಬ್ರಿಕ್ಸ್ ತೆಗಿರಿ. ಈಗ ಬ್ರಿಕ್ಸ್ ಅನ್ನು ಉದ್ದಕ್ಕೆ ಇಟ್ಕೊಳ್ಳಿ, ಬೆನ್ನಿನ ಕೆಳಭಾಗದಲ್ಲಿ ಇಟ್ಕೊಳ್ಳಿ, ಬೆನ್ನಿನ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ. ಪಾದ ನೆಲಕ್ಕೆ ತಾಗಿಸಿ, ಸೊಂಟವನ್ನು ಇನ್ನಷ್ಟು ಎತ್ತಿಟ್ಟು ಉದ್ದಕ್ಕೆ ಬೆನ್ನಿನ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಚಪ್ಪಟೆಯಾಗಿ ಅಲ್ಲ, ಉದ್ದಕ್ಕಂದ್ರೆ ಈ ರೀತಿಗೆ ಇಟ್ಕೊಳ್ಳಿ. ಸೊಂಟವನ್ನು ಇನ್ನಷ್ಟು ಎತ್ತಿ ಬೆನ್ನಿನ ಭಾಗದಲ್ಲಿ ಇಟ್ಟುಕೊಳ್ಳಿ. ಸೇತು ಬಂಧಾಸನ. ಪಾದ ತಾಕ್ಸಿ ನೆಲಕ್ಕೆ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ
ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ಬ್ರಿಕ್ಸ್ ತೆಗೀರಿ. ಸ್ವಸ್ಥ. ಈಗ ಹಾಗೆ ಒಮ್ಮೆ ಬೆನ್ನಿನ ಕೆಳಭಾಗಕ್ಕೆ ಚಪ್ಪಟೆಯಾಗಿ ಇಟ್ಟುಕೊಳ್ಳಿ. ಎರಡು ಪಾದ ಸೇರಿಸಿ, ಎರಡೂ ಕಾಲುಗಳನ್ನು 90 ಡಿಗ್ರಿಗೆ ತನ್ನಿ. ಹಾಗೆ ಇರಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ, ವಾಪಸ್ ತನ್ನಿ. ವಿಶ್ರಾಂತಿ ತಕೊಳ್ಳಿ. ಶವಾಸನ ಮಾಡುವ. ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ನಿಮ್ಮ ಗಮನ ಎರಡೂ ಪಾದಗಳ ಕಡೆಗೆ. ಎರಡೂ ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾರ್ಶ್ವ ಸಂಧಿಗೆ ವಿಶ್ರಾಂತಿ. ಎರಡೂ ಕಾಲುಗಳ ಮೀನಕಂಠ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡೂ ಹಸ್ತಗಳ ಕಡೆಗೆ. ಎರಡೂ ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡೂ ಕೈಯ ಗಂಟುಗಳು, ತೋಳುಗಳು, ಎರಡೂ ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ, ಬಲ ಮುಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬನ್ನಿ. ಹರಿ ಓಂ.